ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ, ಹಾಗೆ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಆಫೀಸಿಂದ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಹಬ್ಬಕ್ಕಂತ. ಸೊ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆನೇ ಕೆಲವೊಂದು ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿ ಇಟ್ಟೋಗುತ್ತೆ. ಅದಕ್ಕೆಲ್ಲ ಇಲ್ಲಿ ಗ್ರೋಸರೀಸ್ನ ಫಿಲ್ ಮಾಡಿಕೊಂಡು ಕಿಚನ್ನ ಎಲ್ಲನೂ ಡೀಪ್ ಕ್ಲೀನ್ ಮಾಡಿಕೊಂಡು, ಹಾಗೆ ಹಾಲಲ್ಲಿ ಸ್ವಲ್ಪ ಧೂಳೆಲ್ಲ ಹೊಡ್ಕೊಂಡು ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಇಲ್ಲಿ ಎದ್ದು ಮತ್ತೆ ಮನೆಯೆಲ್ಲ ಒರೆಸಿ ಕಸ ಗುಡಿಸಿ ಬಾಗಿಲೆಲ್ಲ ತೊಳೆದು ಇಲ್ಲಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಪೊಂಗಲ್ ಆಗಿರೋದ್ರಿಂದ ಸೊ ಅದೇ ಒಂದು ಥೀಮಲ್ಲಿ ನಾನು ಕೂಡ ಅದೇ ಒಂದು ಥೀಮಲ್ಲಿ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಇಲ್ಲಿ ಈ ಥೀಮಲ್ಲಿ ಒಂದು ಪುಟಾಣಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಈ ರಂಗೋಲಿ ಇಷ್ಟ ಆಗ್ಬೋದಂತ ಅಂದ್ಕೊಂಡಿದ್ದೀನಿ. ವರ್ಷದಲ್ಲಿ ಕ್ಯಾಲೆಂಡರ್ ಜಾನ್ನಲ್ಲಿ ಮೊದಲನೇ ಹಬ್ಬ ಅಂತ ಅಂದರೆ ಸಂಕ್ರಾಂತಿ ಹಬ್ಬ. ಯೂಶ್ವಲಿ ನಾವೆಲ್ಲರೂ ಸಂಕ್ರಾಂತಿ ಹಬ್ಬಕ್ಕಿಂತ ಯುಗಾದಿ ಹಬ್ಬನ ವರ್ಷದ ಮೊದಲನೇ ಹಬ್ಬ ಅಂತ ಕರಿತೀವಿ. ಯಾಕೆಂದರೆ ಆ ಟೈಮಲ್ಲಿ ಹೊಸ ಎಲೆ ಎಲ್ಲ ಚಿಗುರುತ್ತೆ, ಎಲ್ಲನೂ ಹೊಸದಾಗಿರುತ್ತೆ. ಆದರೆ ಕ್ಯಾಲೆಂಡರ್ ಪ್ರಕಾರ ನಮಗೆ ಸಂಕ್ರಾಂತಿ ಅನ್ನೋದು ಮೊದಲನೇ ಹಬ್ಬ ಆಗಿರುತ್ತೆ. ಆ್ಯಂಡ್ ಈ ಹಬ್ಬದಲ್ಲಿ ಸುಗ್ಗಿ ಕೂಡ ಮಾಡ್ತಾರೆ ಹಳ್ಳಿ ಕಡೆ. ಸೊ ಹಳ್ಳಿಲಿದ್ದರೆ ಆ ವಾತಾವರಣವೇ ಒಂಥರ ಇರುತ್ತೆ. ನಾವು ಸಿಟಿಲಿರೋದ್ರಿಂದ ನಾರ್ಮಲಾಗಿ ಬೆಳಗ್ಗೆ ಎದ್ದು ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ನಮ್ಮನೆ ಹತ್ರ ಇರುವಂತಹ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಇಲ್ಲಿ ರೆಡಿಯಾಗಿ ನಮ್ಮಪ್ಪ ಅಮ್ಮನ ಜೊತೆ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರಾಯರನ್ನ ದರ್ಶನ ಪಡ್ಕೊಂಡು ಅಲ್ಲಿಂದ ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಇಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಕಾಣಿಸ್ತು. ಸೊ ತಿನ್ನೋಣ ಅಂತ ಮೊದಲನೇ ಸತಿ ನಾನು ಕೂಡ ತಗೊಂಡು ತಿಂದು ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ರೆಸ್ಟ್ ಮಾಡಿ ಇಲ್ಲಿ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಪಲಾವ್ ಅನ್ನೋದಕ್ಕಿಂತ ಇದನ್ನು ರೈಸ್ ಬಾತ್ ಅಂತ ಅನ್ಬೋದು. ನಾನು ಇದಕ್ಕೆ ಯಾವುದೇ ರೀತಿ ಸ್ವಲ್ಪನೂ ಮಸಾಲೆ ಬಳಸ್ತಲೇ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಮ್ಮ ಮನೇಲಿ ಹಸಿಮೆಣ್ಸಿನ್ಕಾಯಿ ಅಥವಾ ಮಸಾಲೆ ಪದಾರ್ಥಗಳನ್ನು ತುಂಬಾ ಅವಾಯ್ಡ್ ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾದ ರೈಸ್ ಬಾತ್ ರೆಡಿ ಆಯಿತು. ಹಾಗೆ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡು ಪಲಾವ್ನ ಹಾಟ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರು ಬರೋದು ಆಲ್ಮೋಸ್ಟ್ 11:30 ಮೇಲಾಗುತ್ತೆ ಅಂತಂದರು. ಹಾಗಾಗಿ ನಾನು ಹಾಕ್ಕೊಂಡು ತಿಂದು ಅವ್ರಿಗೋಸ್ಕರ ಹಾಟ್ ಬಾಕ್ಸಲ್ಲಿ ಎತ್ತಿಟ್ಟು ಇದಾಗಿತ್ತು ಇವತ್ತಿನ ದಿನದ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.